ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಇದೀಗ 10ನೇ ದಿನಕ್ಕೆ ಕಾಲಿಟ್ಟಿದೆ. ನಿರಂತರವಾಗಿ ಯುದ್ಧವನ್ನ ಸಾರ್ತಾ ಇರುವಂತದ್ದು ಇಸ್ರೇಲ್ ಅಮೆರಿಕ ಒಟ್ಟಾಗಿ ಇದೀಗ ಇರಾನ್ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಅದಕ್ಕೆ ಪ್ರತೀಕಾರವಾಗಿ ಇರಾನ್ ಕೂಡ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಅಟ್ಯಾಕ್ ಅನ್ನು ಮಾಡ್ತಾ ಇರುವಂತದ್ದು. 10ನೇ ದಿನವೂ ಮುಂದುವರಿದ ಮಧ್ಯಪ್ರಾಚ್ಯ ಸಂಘರ್ಷ. ಯುದ್ಧ ಪೀಡಿತ ಇರಾನ್ ಸ್ಥಿತಿ ಮತ್ತಷ್ಟು ಭೀಭತ್ಸ್ಯ. ಮುಗಿಲೆತ್ತರಕ್ಕೆ ಧೂಮ, ವಿಷಪೂರಿತ ಗಾಳಿ ಆವರಿಸಿಕೊಂಡಿದೆ. ಬೆಂಕಿ ಉಂಡೆಗಳು ರಾರಾಜಿಸ್ತಾ ಇದೆ. ಬೆಂಕಿಯ ನಡುವೆಯೇ ನಡಿಗೆ. ಎತ್ತ ಕಣ್ಹಾಯಿಸಿದ್ರೂ ಕೂಡ ಹೊಗೆ ಕಾಣಿಸ್ತಾ ಇದೆ. ಇಸ್ರೇಲ್ ಅಮೆರಿಕ ದಾಳಿ, ಕಚ್ಚಾ ತೈಲ ಘಟಕಗಳೇ ಧ್ವಂಸ ಆಗಿರುವಂಥದ್ದು. ಮಿಸೈಲ್ ಬಾಂಬ್ ದಾಳಿ, ಇರಾನ್ ತೈಲ ಘಟಕಗಳು ವಿನಾಶ ಆಗಿದ್ದಾವೆ. ಟೆಹ್ರಾನ್ನಲ್ಲಿನ 30ಕ್ಕೂ ಹೆಚ್ಚು ತೈಲ ಘಟಕಗಳು ಛಿದ್ರ ಆಗಿರುವಂಥದ್ದು. ಸೇವಿಸೋ ಗಾಳಿಯೂ ಕೂಡ ವಿಷ ಆಗಿದೆ. ಇರಾನ್ ಜನರ ಚಿಂತನೆಗೆ ಕಾರಣ ಆಗಿರುವಂಥದ್ದು. ಧೂಮ ಯಾತನೆಯನ್ನ ಪಡ್ತಿದ್ದಾರೆ ಇರಾನ್ ಜನರು. ಇದೀಗ ಮುಗಿಲೆತ್ತರಕ್ಕೆ ಧೂಮ ಆವರಿಸಿಕೊಂಡಿರುವಂಥದ್ದು, ಸಂಪೂರ್ಣವಾಗಿ ಹೊಗೆಯಿಂದ ಆವರಿಸಿಕೊಂಡಿದೆ. ಇದೀಗ 10ನೇ ದಿನಕ್ಕೆ ಕಾಲಿಟ್ಟಿದೆ. ಅಮೆರಿಕ ಇಸ್ರಾಲ್ನಿಂದ ಇದೀಗ ತೈಲ ಡಿಪೋ ಕೂಡ ಸಂಪೂರ್ಣವಾಗಿ ಬ್ಲಾಸ್ಟ್ ಆಗಿರುವಂಥದ್ದು. ಅಷ್ಟರ ಮಟ್ಟಿಗೆ ಯುದ್ಧದ ಭೀಕರತೆ ಆವರಿಸಿಕೊಂಡಿದೆ. ಯುದ್ಧ ಪೀಡಿತ ಇರಾನ್ ಸ್ಥಿತಿ ಮತ್ತಷ್ಟು ಗಂಭೀರ ಆಗಿದೆ. ಮುಗಿಲೆತ್ತರಕ್ಕೆ ಧೂಮ ಆವರಿಸಿಕೊಂಡಿರುವಂಥದ್ದು. ವಿಷಪೂರಿತ ಗಾಳಿಯಿಂದ ಅಲ್ಲಿನ ಜನರು ಕೂಡ ಹರಸಾಹಸವನ್ನ ಪಡ್ತಿದ್ದಾರೆ. ಆರೋಗ್ಯ ಹಾಳಾಗ್ತಾ ಇದೆ. ಒಂದ್ ಕಡೆನಲ್ಲಿ ಯುದ್ಧ ಸಾರ್ತಾ ಇದ್ದಾರೆ. ಈಗ ಆಲ್ರೆಡಿ ಅಲ್ಲಿರುವಂತಹ ಜನರಿಗೆ ಭಯ ಆಗ್ತಾ ಇದೆ. ಯಾವಾಗ ಎಲ್ಲಿ ಯಾರ ಮೇಲೆ ಅಟ್ಯಾಕ್ ಆಗುತ್ತೆ ಅನ್ನೋದು ಕೂಡ ಗೆಸ್ ಮಾಡೋದಿಕ್ಕಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಯುದ್ಧ ಆಗ್ತಾ ಇರುವಂಥದ್ದು. ಟೆಹ್ರಾನ್ನಲ್ಲಿನ 30ಕ್ಕೂ ಹೆಚ್ಚು ತೈಲ ಘಟಕಗಳು ಇದೀಗ ಛಿದ್ರ ಆಗಿದೆ. ಸೇವಿಸೋ ಗಾಳಿ ವಿಷ ಆಗಿದೆ. ಇರಾನ್ ಜನರು ಧೂಮವನ್ನ ಸೇವಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಹೊಗೆಮಯ ಆಗಿರುವಂಥದ್ದು. ಅಲ್ಲಿನ ಜನರಿಗೆ ಅನಾರೋಗ್ಯದಿಂದ ಬಳಲುವಂತಹ ಸ್ಥಿತಿ, ಎದುರಾಗುವಂತಹ ಎಲ್ಲಾ ಲಕ್ಷಣಗಳು ಇದೀಗ ಕಾಣಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಆವರಿಸಿಕೊಂಡಿದೆ. ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಹೊಗೆ ಸಂಪೂರ್ಣವಾಗಿ ಆವರಿಸಿಕೊಂಡಿರುವಂಥದ್ದು. ಇಸ್ರೇಲ್ ಅಮೆರಿಕ ದಾಳಿಗೆ ಸಂಪೂರ್ಣವಾಗಿ ಟೆಹ್ರಾನ್ನಲ್ಲಿನ 30ಕ್ಕೂ ಹೆಚ್ಚು ತೈಲ ಘಟಕಗಳು ಛಿದ್ರ ಆಗಿರುವಂಥದ್ದು. ಇರಾನ್ ಜನರು ಧೂಮ ಯಾತನೆಯನ್ನ ಪಡ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಅಲ್ಲಿ ಯುದ್ಧ ಆಗ್ತಾ ಇದೆ. ಕೋಟಿಗಟ್ಟಲೆ ಲೀಟರ್ ತೈಲ ಧಗಧಗ ಅಂತ ಹೊತ್ತಿ ಉರಿದಿದೆ. ರಸ್ತೆ ಚರಂಡಿಯಲ್ಲಿ ಸಂಪೂರ್ಣವಾಗಿ ಆಯಿಲ್ಗಳು ಹರಿದೋಗ್ತಾ ಇರುವಂಥದ್ದು. ಮುಗಿಲೆತ್ತರಕ್ಕೆ ಜ್ವಾಲೆ ಆವರಿಸಿಕೊಂಡಿದೆ. ಹೊಗೆಯಿಂದಾಗಿ ಅಲ್ಲಿನ ಜನರು ಭಯಭೀತರಾಗಿದ್ದಾರೆ. ಮೋಡಕ್ಕೂ ಕೂಡ ಧೂಮ ಹಬ್ಬಿರುವಂಥದ್ದು. ಹಗಲಲ್ಲೂ ಕೂಡ ದಟ್ಟ ಕಾರ್ಮೋಡ ಕವಿದು ಆತಂಕದ ಮನೆ ಮಾಡಿದೆ. ಸಂಪೂರ್ಣವಾಗಿ ವಾತಾವರಣವೇ ಹದಗೆಟ್ಟಿರುವಂಥದ್ದು. ಈಗಾಗಲೇ ಇಸ್ರೇಲ್ ಹಾಗೂ ಅಮೆರಿಕ ನಡೆಸಿರುವಂತಹ ಈ ಒಂದು ದಾಳಿಗೆ ಪ್ರತಿ ದಾಳಿಯನ್ನ ಕೂಡ ಇರಾನ್ ನಡೆಸಿದೆ. ಆದರೂ ಕೂಡ 10 ದಿನಗಳಿಂದ ನಡೀತಾ ಇರುವಂತಹ ಈ ಒಂದು ಮಧ್ಯಪ್ರಾಚ್ಯ ಯುದ್ಧ ಇರಾನ್ನಲ್ಲಿ ಬೆಂಕಿಯಿಂದ ಆವರಿಸಿಕೊಂಡಿರುವಂಥದ್ದು. ಇಸ್ರೇಲ್ ಹಾಗೂ ಅಮೆರಿಕ ದಾಳಿಯನ್ನು ಮಾಡಿದೆ. ತೈಲ ಡಿಪೋಗೆ ಬಾಂಬನ್ನು ಹಾಕಿರುವಂಥದ್ದು. ಧಗಧಗ ಅಂತ ಹೊತ್ತಿ ಉರಿದಿದೆ. ಈ ಸಂದರ್ಭದಲ್ಲಿ 10ನೇ ದಿನಕ್ಕೆ ಕಾಲಿಟ್ಟಿದೆ ಮಧ್ಯಪ್ರಾಚ್ಯದ ಸಂಘರ್ಷ. ಯಾಕೆ ಈ ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಅಂದ್ರೆ, ಒಂದ್ ಕಡೆನಲ್ಲಿ ವ್ಯಾಪಾರ ಒಪ್ಪಂದವನ್ನ ಮಾಡ್ಕೊಂಡಿರುತ್ತೆ. ಇರಾನ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಯಾವುದೇ ರಾಷ್ಟ್ರ ಆಗಿರ್ಬೋದು, ವ್ಯಾಪಾರ ಒಪ್ಪಂದವನ್ನ ಮಾಡ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಒಂದ್ ಕಡೆನಲ್ಲಿ ಅವರ ಶಸ್ತ್ರಾಸ್ತ್ರವನ್ನ ಹೊಡೆಯೋದು ಅವ್ರಿಗೆ ಸವಾಲಿನ ಕೆಲಸ. ಅದನ್ನ ಒಂದ್ ಕಡೆನಲ್ಲಿ ಟಾರ್ಗೆಟ್ ಮಾಡಿದ್ರೆ, ಇನ್ನೊಂದ್ ಕಡೆನಲ್ಲಿ ವಿದೇಶಕ್ಕೆ ಹೋಗುವಂತಹ ರಫ್ತುಗಳಾಗಿರ್ಬೋದು, ಆಮದುಗಳನ್ನಾಗಿರ್ಬೋದು ಎಲ್ಲವನ್ನ ಕೂಡ ಸ್ಟಾಪ್ ಮಾಡಬೇಕು. ಅವ್ರಿಗೆ ಬರ್ತಾ ಇರುವಂತಹ ಆದಾಯದ ಮೇಲೂ ಕೂಡ ಟಾರ್ಗೆಟ್ ಮಾಡಬೇಕಾಗತ್ತೆ. ಹಾಗಾಗಿ ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು. ಎರಡೂ ರಾಷ್ಟ್ರಗಳಿಂದಲೂ ಕೂಡ ಇದೀಗ ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಬೇರೆ ರಾಷ್ಟ್ರಗಳು ಇವ್ರಿಗೆ ಸಪೋರ್ಟ್ ಮಾಡಬಾರ್ದು. ಎಲ್ಲೆಲ್ಲಿ ಪೊಟೆನ್ಷಿಯಲ್ ಇದ್ದಾರೆ, ಯಾವ ಜಾಗದಲ್ಲಿ ಅವರು ಹೆಚ್ಚಿನದಾಗಿ ತಮ್ಮ ಶ್ರೇಷ್ಠವಾಗಿದ್ದಾರೆ ಅನ್ನುವಂಥ ಎಲ್ಲ ಯೋಚನೆಗಳನ್ನ ಮಾಡಿದ ನಂತರ ಇದೀಗ ತೈಲ ಘಟಕಗಳ ಮೇಲೆ, ಸ್ಥಾವರಗಳ ಮೇಲೆ ಅಟ್ಯಾಕ್ ಅನ್ನು ಮಾಡ್ತಾ ಇರುವಂಥದ್ದು. ಇರಾನ್ ರಾಜಧಾನಿ ಟೆಹ್ರಾನ್ನ ಬೃಹತ್ ತೈಲ ಘಟಕಗಳನ್ನ ಗುರಿಯಾಗಿಸಿಕೊಂಡು ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನ ಮಾಡಿದೆ. ದಾಳಿಯ ತೀವ್ರತೆಗೆ ತೈಲ ಡಿಪೋ ಸಂಪೂರ್ಣವಾಗಿ ಬೆಂಕಿಯಿಂದ ಹೊತ್ತಿ ಹುರಿದಿರುವಂಥದ್ದು. ಅದರ ಜ್ವಾಲೆ ಮುಗಿಲೆತ್ತರಕ್ಕೆ ಹೋಗಿತ್ತು. ಸಂಪೂರ್ಣವಾಗಿ ಹೊಗೆಯಿಂದ ಆವರಿಸಿಕೊಂಡಿದೆ.
ಅಲ್ಲಿನ ನಾಗರಿಕರು ಭಯಭೀತರಾಗಿದ್ದಾರೆ. ಯಾಕಂತ ಅಂದ್ರೆ ಸಾಮಾನ್ಯವಾಗಿ ಯಾವುದೋ ಒಂದು ಹೊಗೆ ಬಂದಂತಹ ಸಂದರ್ಭದಲ್ಲೇ ನಮ್ಗೆ ಉಸಿರಾಡೋದಿಕ್ಕಾಗಲ್ಲ. ಬೆಂಗಳೂರಂತ ಪ್ರದೇಶದಲ್ಲೇ ಟ್ರಾಫಿಕ್ ಜಾಸ್ತಿ ಆಯ್ತು ಅಂತ ಅಂದ್ರೆ ಹೊಗೆ ಸಂಪೂರ್ಣವಾಗಿ ಆವರಿಸ್ಕೊಂಡಿರುತ್ತೆ, ಅನಾರೋಗ್ಯ ಆಗತ್ತೆ, ಕೆಮ್ಮು ಬರುತ್ತೆ, ಅಸ್ತಮ ಆಗತ್ತೆ, ಈ ರೀತಿಯಾದಂತಹ ಕಾಯಿಲೆಗಳು ಬರುತ್ತೆ. ಅಂತಹ ಸಂದರ್ಭದಲ್ಲಿ ಅಲ್ಲಾಗ್ತಾ ಇರುವಂತಹ ಯುದ್ಧದ ಭೀಕರತೆ ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಹೊಗೆ ಆವರಿಸ್ಕೊಂಡಿದೆ. ಹೀಗಿರ್ಬೇಕಾದ್ರೆ ಅಲ್ಲಿನ ಜನರು ಹೇಗಿರ್ಬೇಡ, ಅವರ ಪರಿಸ್ಥಿತಿ ಏನಾಗಿರ್ಬೇಡ, ಪ್ರತಿನಿತ್ಯ ಪ್ರತಿ ಕ್ಷಣ ಭಯದಲ್ಲಿ ಒದ್ದಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇನ್ನು ಈ ವಾಯು ಮಾಲಿನ್ಯದಿಂದ, ಶಬ್ದ ಮಾಲಿನ್ಯದಿಂದ ಆಗ್ತಾ ಇರುವಂತಹ ಕೆಲವೊಂದಷ್ಟು ಕಾಯಿಲೆಗಳು ಬರ್ತಾ ಇದೆ. ಹಾಗಾಗಿ ಅಲ್ಲಿರುವ ಜನರು ಕೂಡ ಆತಂಕವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಎಷ್ಟೇ ಎಚ್ಚರಿಕೆಯಿಂದ ಇರ್ತೀನಿ ಅಂತ ಹೋದ್ರೂ ಕೂಡ ವಾತಾವರಣ ಸಂಪೂರ್ಣವಾಗಿ ಹದಗೆಡ್ತಾ ಇದೆ. ಈ ಚಳಿಗಾಲ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮಂಜಿನಿಂದ ಆವರಿಸುತ್ತೆ ಗೊತ್ತಾ ವಾತಾವರಣ. ಆ ರೀತಿಯಾಗಿ ಅಲ್ಲಿ ಹೊಗೆಯಿಂದ ಆವರಿಸ್ಕೊಂಡಿರುವಂಥದ್ದು. ಏನು ಕೂಡ ಕಾಣಿಸೋದಿಲ್ಲ, ಯಾವ ಕಟ್ಟಡ ಕಾಣಿಸೋದಿಲ್ಲ, ಯಾವ ಮನೆಗಳು ಕಾಣಿಸೋದಿಲ್ಲ, ಯಾವ ವಸ್ತು ಕಾಣಿಸೋದಿಲ್ಲ. ಅಷ್ಟರ ಮಟ್ಟಿಗೆ ಹೊಗೆ ಆವರಿಸ್ಕೊಂಡಿದೆ ಅಲ್ಲಿ. ನಾವು ಆ ದೃಶ್ಯಗಳನ್ನ ನೋಡಿದ್ರೆ ಭಯಭೀತರಾಗ್ತೀವಿ. ನೋಡೋದಕ್ಕೆ ಅಷ್ಟು ಭಯ ಪಡುವಂತೆ ಇರುವಂಥದ್ದು ದೃಶ್ಯಗಳು. ಇನ್ನು ಅಲ್ಲಿರುವಂತಹ ಜನರ ಪರಿಸ್ಥಿತಿ ಒಮ್ಮೆ ಯೋಚನೆ ಮಾಡಿ ನೋಡಿ. 10ನೇ ದಿನಕ್ಕೆ ಕಾಲಿಟ್ಟಿದೆ. 10 ದಿನದಿಂದಲೂ ಕೂಡ ಅದೇ ರೀತಿಯಾದಂತಹ ವಾತಾವರಣ ಅಲ್ಲಿರುವಂಥದ್ದು. ವಾಯು ಮಾಲಿನ್ಯ ಬಿಡಿ, ಶಬ್ದ ಮಾಲಿನ್ಯದಿಂದ ಯಾರಾದ್ರೂ ಹಾರ್ಟ್ ಪೇಷಂಟ್ ಇದ್ರೆ ಆ ಬರುವಂತಹ ಶಬ್ದಕ್ಕೆ ಏನಾಗ್ತಾರೋ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿನ ವಾತಾವರಣ ಹಾಳಾಗೋಗ್ಬಿಟ್ಟಿದೆ ಸಂಪೂರ್ಣವಾಗಿ. ಟೆಹ್ರಾನ್ನಲ್ಲಿನ 30ಕ್ಕೂ ಹೆಚ್ಚು ತೈಲ ಘಟಕಗಳು ಸಂಪೂರ್ಣವಾಗಿ ಛಿದ್ರ ಆಗಿರುವಂಥದ್ದು. ಸೇವಿಸ್ತಾ ಇರುವಂತಹ ಗಾಳಿ ವಿಷಪೂರಿತವಾಗಿದೆ. ವಿಷಗಾಳಿಯನ್ನ ಪ್ರತಿನಿತ್ಯ ಸೇವಿಸ್ತಾ ಇರುವಂಥದ್ದು. ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಕೂಡ ಏನು ಮಾಡೋದಿಕ್ಕಾಗಲ್ಲ. ಅಷ್ಟು ಕೆಟ್ಟದಾದಂತಹ ಗಾಳಿಯನ್ನ ಸೇವಿಸೆ ಮಾಡಿದ್ರೆ ಆಮ್ಲಜನಕದ ಕೊರತೆ ಆಟೋಮೆಟಿಕ್ ಆಗಿ ಬರುತ್ತೆ. ಹೇಳಬೇಕು ಅಂತ ಅಂದ್ರೆ ಈಗ ಆಲ್ರೆಡಿ ಮರಗಳನ್ನ ಕರೆದು ಅರ್ಧ ನಮಗ್ ನಾವೇ ವಿನಾಶವನ್ನ ತಂದ್ಕೊಂಡಿದ್ದೀವಿ. ಇನ್ನು ಯುದ್ಧವನ್ನ ಸಾರುತ್ತಾ ಇನ್ನೂ ಹೆಚ್ಚಿನ ವಿನಾಶವನ್ನ ಕೂಡ ತೆಗೆದುಕೊಳ್ತಾ ಇರುವಂತದ್ದು. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಎಷ್ಟು ಧೂಳಿದೆ ಅಂತ ಅಂದ್ರೆ ಆ ವ್ಯಕ್ತಿ ಅಲ್ಲಿ ಕಾರ್ ಮೇಲಿದ್ದಂತಹ ಒಂದು ಮಾರ್ಕನ್ನ ಕೈಲಿಟ್ಕೊಂಡು ತೋರಿಸ್ತಾರೆ. ಸಂಪೂರ್ಣವಾಗಿ ಕಪ್ಪು ಬರ್ತಾ ಇರುವಂತದ್ದು. ಅಲ್ಲಿ ಅಷ್ಟು ಧೂಳು ಆವರಿಸ್ಕೊಂಡಿದೆ. ಅಲ್ಲಿ ಹೇಗಿರ್ಬೇಕು? ಅಲ್ಲಿ ಅಷ್ಟೊಂದು ಹೊಗೆಯನ್ನ ಕುಡಿದ್ರೆ ಏನಾಗಬೇಡ. ಅಲ್ಲಿನ ಜನರ ಪರಿಸ್ಥಿತಿ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಏನು ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಸುಮ್ಮನೆ ಕೈಯಲ್ಲಿ ಇಟ್ಕೊಂಡ್ರೆ ಸಾಕು, ಕಪ್ಪು ಕಪ್ಪು ಆಗಿ ಬರ್ತಾ ಇದೆ. ಅಷ್ಟು ಮಾಲಿನ್ಯ ಹಾಳಾಗಿದೆ, ವಾಯು ಮಾಲಿನ್ಯ ಹಾಳಾಗಿದೆ, ಶಬ್ದ ಮಾಲಿನ್ಯ ಆಗ್ತಾ ಇದೆ. ಅಲ್ಲಿರುವಂತಹ ನಾಗರಿಕರಿಗೆ ಆರೋಗ್ಯದ ಚಿಂತೆ ಕಾಡ್ತಾ ಇದೆ ಇದೀಗ.